ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಎಲ್ಲೋ ಒಂದು ಕಡೆಯಿಂದ ಆತಂಕ ಇತ್ತು, ಮುಂಗಾರು ಮಳೆ ಕೈಕೊಟ್ಟೆ ಅಂತೇಳಿ. ಜುಲೈ ಮೊದಲನೇ ವಾರದಲ್ಲಿ ಧಾರಾಕಾರ ಮಳೆ ಸುರಿದೆ. ಈ ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಜಲಾಶಯಗಳಿಗೆ ಒಳನೀರಿನ ಹರಿವು ಜಾಸ್ತಿ ಆಗಿದೆ. ಅದರ ಜೊತೆಗೆ ಪ್ರಮುಖ ನದಿಗಳಿಗೆ ಕೂಡ ಈಗ ಜೀವ ಕಳೆ ಬಂದು ಹೇಳ್ಬೋದು. ನಾವು ಶಿವಮೊಗ್ಗದ ತಾಲೂಕಿನ ಗಾಜೂರು ಡ್ಯಾಮಲ್ಲಿದ್ದೇವೆ. ಈ ಗಾಜೂರಿನ ತುಂಗಾ ಡ್ಯಾಮ್ ಇದು. ತುಂಗಾ ಡ್ಯಾಮ್ ನೋಡ್ಬೋದು. ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅಂದರೆ ರಾಜ್ಯದಲ್ಲಿ ಏನು ಮುಂಗಾರು ಮಳೆ ಆರಂಭ ಆದ ಮೇಲೆ ಮೊದಲ ಡ್ಯಾಮ್ ಭರ್ತಿಯಾಗುವುದೇ ಗಾಜೂರು ಡ್ಯಾಮು, ಗಾಜೂರಿನ ತುಂಗಾ ಡ್ಯಾಮು. ಹಾಗೆ ತುಂಗಾ ಡ್ಯಾಮ್ ಈಗಾಗಲೇ ಭರ್ತಿಯಾಗಿ 11 ಗೇಟ್ಗಳನ್ನ ತೆರೆಯಲಾಗಿದೆ. 11 ಗೇಟ್ ತೆರೆದುಬಿಟ್ಟು ಈಗ ನದಿಗೆ, ತುಂಗಾ ನದಿಗೆ ಸುಮಾರು 18,000 ಕ್ಯೂಸೆಕ್ಸ್ ಅಧಿಕ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ ಜುಲೈ ಮೊದಲನೇ ವಾರದಲ್ಲೇ ಧಾರಾಕಾರ ಏನು ಮಳೆ ಸುರಿತಾ ಇದೆ. ಮಲೆನಾಡು ಭಾಗದಲ್ಲಿ ಅಂದರೆ ತೀರ್ಥಹಳ್ಳಿ ಆಗಿರ್ಬೋದು ಮತ್ತು ಚಿಕ್ಕಮಗಳೂರು ಏನು ಮಲೆನಾಡು ಭಾಗ ಇದೆ, ಈ ಭಾಗದಲ್ಲಿ ಧಾರಾಕಾರ ಏನು ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಡ್ಯಾಮ್ ಭರ್ತಿಯಾಗಿದೆ ಮತ್ತು ಡ್ಯಾಮ್ನಿಂದ ನೀರು ಕೂಡ ಬಿಡಲಾಗ್ತಾ ಇದೆ. ಹಾಗಾಗಿ ಜೂನ್ ತಿಂಗಳಲ್ಲೇ ಇದು ಏನು ಡ್ಯಾಮ್ ತುಂಬಬೇಕಾಗಿತ್ತು, ಮಳೆ ಕೈ ಕೊಟ್ಟಿತ್ತು. ಹಾಗಾಗಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಇದರ ಜೊತೆಗೆ ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಏನು ತುಂಗಾ ನದಿ ಇದೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಈಗ ನೋಡ್ಬೋದು ತುಂಗಾ ನದಿ ಯಾವ ರೀತಿಯಾಗಿದೆ ಅಂಥೇಳಿ. ಒಂದು ರೀತಿಯ ಜೀವ ಕಳೆ ಬಂದು ಅದರ ಸೌಂದರ್ಯ ಮತ್ತು ಅದರ ಒಡಲು ತುಂಬಿಕೊಂಡು ತುಂಗಾ ನದಿ ಹರಿತಾ ಇದೆ. ಇದೊಂದು ವಾತಾವರಣ ಹೇಗೆಂದರೆ ಸುತ್ತಮುತ್ತಲು ಹಚ್ಚು ಹಸಿರಿನ ವಾತಾವರಣ ಇದು. ತುಂಗಾ ಡ್ಯಾಮ್ ಸುತ್ತಮುತ್ತಲು ಕೂಡ ಈ ಡ್ಯಾಮ್ದ ವಾತಾವರಣ ನೋಡಿದರೆ ತುಂಬ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಎಲ್ಲೋ ಒಂದು ಕಡೆಯಿಂದ ರೈತರಿಗೆ ಮತ್ತು ಶಿವಮೊಗ್ಗ ಜಿಲ್ಲೆ ಜನರಿಗೆ ಕೂಡ ಆತಂಕ ಕಾಡ್ತಾ ಇತ್ತು. ಎಲ್ಲೋ ಈ ಬಾರಿ ಮುಂಗಾರು ಮಳೆ ಕೈ ಕೊಡ್ತು, ಎಲ್ಲೋ ಒಂದು ಕಡೆಯಿಂದ ಬರಗಾಲ ಬಿಡುವಂಥ ಆತಂಕ ಕಾಡ್ತಾ ಇತ್ತು. ಆದರೆ ಒಂದು ಆತಂಕ ದೂರ ಆಗಿದೆ ಅಂತ ಹೇಳ್ಬೋದು. ಕಳೆದ ಒಂದು ವಾರದಿಂದ ಮಲೆನಾಡು ಭಾಗದಲ್ಲಿ ಧಾರಾಕಾರ ಏನು ಮಳೆ ಸುರಿತಾ ಇದೆ, ಆ ಮಳೆ ಸುರಿದ ಪರಿಣಾಮವಾಗಿ ಡ್ಯಾಮ್ಗಳು ತುಂಬ್ಕೋತಾ ಇದ್ದಾವೆ. ಮತ್ತು ಅದರ ಜೊತೆಗೆ ನದಿಗಳಿಂದ ಬತ್ತಿ ಹೋಗಿದ್ದ ನದಿಗೆ ಈಗ ಮತ್ತೆ ಅದನ್ನು ಒಡಲು ತುಂಬಿಕೊಂಡಿದೆ, ತುಂಬಿ ಹರಿತಾ ಇದೆ. ಇದೊಂದು ರೀತಿಯಿಂದ ಅಂದರೆ ಎಲ್ಲೋ ಒಂದು ಕಡೆಯಿಂದ ಶಿವಮೊಗ್ಗ ಏನು ಡ್ಯಾಮ್ ಇದೆ, ಭದ್ರಾ ಡ್ಯಾಮ್ ಇದೆ, ಈ ಡ್ಯಾಮ್ ಮೂಲಕವಾಗಿ ಡ್ಯಾಮ್ ತುಂಬಿದೆ, ನದಿ ನೀರು ಬಿಡಲಾಗ್ತದೆ. ಒಂದು ಕಡೆ ಅಂದರೆ ತೋರಿಸ್ತಾ ಹೋಗ್ತೀವಿ ಹೇಗಾಗಿದೆ ಅಂತ ಹೇಳಿ. ಈ ಡ್ಯಾಮ್ ಅಂದರೆ ಪ್ರಮುಖವಾಗಿ ಏನು ಜಲಾಶಯ ಅವಲಂಬನೆ ಆಗಿರುವಂಥದ್ದು. ಈ ಡ್ಯಾಮ್ ತುಂಬಿದ ನಂತರ ಈ ನದಿ ನೀರು ಹರ್ಕೊಂಡು ಹೋಗುತ್ತೆ. ನೀರು ಹರ್ಕೊಂಡು ಹೋದ ನಂತರ ಈ ಪ್ರಮುಖ ಅಂದರೆ ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಬಳ್ಳಾರಿ ಪ್ರಮುಖ ಜಿಲ್ಲೆಗಳು ಇದೇ ನೀರು ಮೂಲಕವಾಗಿ ನೀರು ಹೋಗುತ್ತೆ. ಆ ಕೂಡ್ಲಿ ಏನಿದೆ, ಆ ಕೂಡ್ಲಿ ಭಾಗದಲ್ಲಿ ತುಂಗಾ ಮತ್ತು ಭದ್ರಾ ನದಿ ಸೇರ್ಕೊಳ್ಳುತ್ತೆ. ಅದರ ನಂತರ ಅದು ತುಂಗಾ ಭದ್ರಾ ನದಿಯಾಗಿ ಇರುತ್ತೆ. ಹಾಗಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ಡ್ಯಾಮ್ಗಳು ಭರ್ತಿಯಾಗಿ ಡ್ಯಾಮ್ ಮೂಲಕವಾಗಿ ಈಗ ನೀರು ಬಿಡಲಾಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ಆತಂಕ ಇತ್ತು, ಆ ಆತಂಕ ದೂರ ಆಗಿದೆ. ಡ್ಯಾಮ್ ಭರ್ತಿಯಾಗಿದೆ. ರೈತರಲ್ಲಿ ಏನು ಒಂದು ರೀತಿಯ ಮಂದಹಾಸ, ಜನರು ಕೂಡ ಈಗ ಸಂತಸ ಪಡುವಂಥ ಒಂದು ಕ್ಷಣ ಬಂದಂತ ಹೇಳ್ಬೋದು. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.